ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಪ್ರವೀಣ್ ಟಾಕ್ಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಎಲ್ಲ ನನ್ನ ಜಾಬ್ ನೋಟಿಫಿಕೇಶನ್ ನೀವು ಈಸಿಯಾಗಿ ಪಡ್ಕೊಬೋದು. ನಾನು ಇನ್ಸ್ಟಾಗ್ರಾಮಲ್ಲಿ ಹೇಳ್ದಂಗೆ ಎಲ್ಲ ಜಾಬ್ ಡೀಟೇಲ್ಸು ಮತ್ತು ಆನ್ಲೈನಿಂದ ನಾನು ಮೆನ್ಷನ್ ಮಾಡ್ತೀನಿ. ನೋಡಿ ಗೈಸ್, ಇದು ಬಂದು ಫಾಕ್ಸ್ಕಾನ್ ಅವರು ಹೈರಿಂಗ್ ಮಾಡ್ತಾ ಇರೋದು. ತುಂಬಾ ಜನ ಕೇಳ್ತಾ ಇದ್ರಿ, ಬ್ರೋ ಫಾಕ್ಸ್ಕಾನ್ ಹೈರಿಂಗ್ ಇದ್ರೆ ಹೇಳಿ, ಓಪನಿಂಗ್ಸ್ ಇದ್ರೆ ಹೇಳಿ ಅಂತ ತುಂಬಾ ಜನ ಡಿಎಂ ಮಾಡ್ತಾ ಇದ್ರಿ. ಇದು ನೋಡಿ, ಇದೇ ಸ್ಯಾಟರ್ಡೆ 7 ಮಾರ್ಚ್ ಅಲ್ಲಿ ಹೈರಿಂಗ್ ನಡೆಸ್ತಾ ಇದ್ದಾರೆ. ಎಲ್ಲ ಡೀಟೇಲ್ಸ್ ನಾನು ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ವಿತ್ ಗೂಗಲ್ ಫಾರ್ಮ್. ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇತ್ತಂದ್ರೆ ಅಲ್ಲಿ ಗೂಗಲ್ ಫಾರ್ಮ್ ಫಿಲ್ ಮಾಡೋದ್ರ ಮುಖಾಂತರ ನೀವು ಇಂಟರ್ವ್ಯೂ ಲೊಕೇಶನ್ ಹೋಗಿ ಇಂಟರ್ವ್ಯೂ ಅಟೆಂಡ್ ಆಗಿ ಜಾಬ್ ತಗೋಬೋದಾಗುತ್ತೆ. ಇದು ಬಂದು ಇಷ್ಟ ಆಯ್ತು. ಇದು ಇಂಜಿನಿಯರ್ಸ್ ಮತ್ತೆ ಡಿಪ್ಲೊಮಾ ಇರೋರು ಅಟೆಂಡ್ ಆಗ್ಬೋದಾಗುತ್ತೆ. ನೋಡಿ, ಇದು ಬಂದು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ 2 to 8 years ಎಕ್ಸ್ಪೀರಿಯನ್ಸ್. ಪೊಸಿಷನ್ ಬಂದು ಇಂಜಿನಿಯರ್, ಫಾಕ್ಸ್ಕಾನ್ ಹೈರಿಂಗ್ ಮಾಡ್ತಾ ಇರೋದು. ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ದು ಜಾಬ್ ಹುಡುಕ್ತಾ ಇದ್ರೆ ನಾನು ಎಲ್ಲ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಅಪ್ಲೈನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇದು ಸೇಮ್ ಡೇಟ್ ಬಂದು ಇಂಟರ್ವ್ಯೂ ನಡೀತಾ ಇರೋದು 7 ಮಾರ್ಚ್. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತಂದ್ರೆ ಇಂಟರ್ವ್ಯೂ ಅಟೆಂಡ್ ಆಗಿ ಜಾಬ್ ತಗೋಬೋದಾಗುತ್ತೆ. ಎಲ್ಲ ಡೀಟೇಲ್ಸ್ ಮತ್ತೆ ಅಪ್ಲೈನ ಕೆಳಗಡೆ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬೋದಾಗುತ್ತೆ. ನೋಡಿ, ಇದು ಬಂದು ಫ್ರೆಶರ್ಸ್ ಹೈರಿಂಗ್ ಮಾಡ್ತಾ ಇರೋದು. ಲೈಕ್ ಅವಾಸ್ ಫೈನಾನ್ಸಿಯರ್ ಲಿಮಿಟೆಡ್ ಅವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಪೊಸಿಷನ್ ಬಂದು ರಿಲೇಶನ್ಶಿಪ್ ಆಫೀಸರ್ಸ್, ಸೀನಿಯರ್ ರಿಲೇಶನ್ಶಿಪ್ ಆಫೀಸರ್ಸ್, ರಿಲೇಶನ್ಶಿಪ್ ಮ್ಯಾನೇಜರ್ಸ್ ಹೈರಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ಎಕ್ಸ್ಪೀರಿಯನ್ಸ್ ಇದ್ದರು ಅಪ್ಲೈ ಮಾಡ್ಕೋಬಹುದು, ಫ್ರೆಶರ್ಸ್ ಇದ್ದರು ಅಪ್ಲೈ ಮಾಡ್ಕೋಬಹುದು. ಬೆಸ್ಟ್ ಕರೆನ್ಸಿ ಸಿಟಿಸಿ ಅವರು ಡಿಸೈಡ್ ಮಾಡ್ತಾರೆ. ಲೊಕೇಶನ್ ಬಂದು ಎಲ್ಲ ಡೀಟೇಲ್ಸ್ ನಿಮಗೆ ಕಾಣಿಸಿರ್ಬೋದು. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತಂದ್ರೆ ಕೆಳಗಡೆ ನಂಬರು ಮತ್ತೆ ಮೇಲ್ ಹಾಕಿದ್ದೀನಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಅದಕ್ಕೆ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಲ್ಲ ಡೀಟೇಲ್ಸ್ ತಿಳ್ಕೊಳ್ಳೋದ್ರ ಮುಖಾಂತರ ಇಂಟರ್ವ್ಯೂ ಅಟೆಂಡ್ ಆಗ್ಬೋದಾಗುತ್ತೆ. ನೋಡಿ ಗೈಸ್, ಇದು ಬಂದು ಸೇಲ್ಸ್ ಎಕ್ಸಿಕ್ಯೂಟಿವ್ ಹೈರಿಂಗ್ ಮಾಡ್ತಾ ಇದೆ. ಇನ್ಶೂರೆನ್ಸ್ ಅಂಡ್ ಮ್ಯೂಚುವಲ್ ಫಂಡ್ಸ್. ಲೊಕೇಶನ್ ಬಂದು ಮುಂಬೈ. ಎಕ್ಸ್ಪೀರಿಯನ್ಸ್ ಇರೋರಿಗೆ ಮಾತ್ರ ಇದು 2 to 4 years ಎಕ್ಸ್ಪೀರಿಯನ್ಸ್ ಇರೋರಿಗೆ. ಸ್ಯಾಲರಿ ಬಂದು 25 to 45 ಪರ್ ಮಂತ್ ಇರುತ್ತೆ. ಎಲ್ಲ ಡೀಟೇಲ್ಸ್ ನಿಮಗೆ ಪೋಸ್ಟ್ ಅಲ್ಲಿ ಕಾಣ್ತಿರ್ಬೋದು. ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ಇದಕ್ಕೆ ಈಸಿಯಾಗಿ ಅಪ್ಲೈ ಮಾಡ್ಕೋಬಹುದು. ನಾನು ಜಿಮೇಲ್ ಕೂಡ ಇಲ್ಲಿ ಕೆಳಗಡೆ ಪೋಸ್ಟ್ ಅಲ್ಲಿ ಕೊಟ್ಟಿದ್ದೀನಿ. ಇದು ಬಂದು ಇಷ್ಟ ಆಯ್ತು. ನೋಡಿ ಗೈಸ್, ಇದು ಬಂದು TAFE ಕಂಪನಿ ಅವರು ಹೈರಿಂಗ್ ಮಾಡ್ತಾ ಇರೋದು. ಪೊಸಿಷನ್ ಬಂದು ಪ್ರೊಡಕ್ಷನ್, ಮೇಂಟೆನೆನ್ಸ್, ಕ್ವಾಲಿಟಿ ಚೆಕಿಂಗ್ ಮತ್ತೆ ಸ್ಟೋರ್ ಮತ್ತೆ ಮಿಷಿನ್ ಶಾಪ್ ರೋಲ್ಗೆ ಹೈರಿಂಗ್ ನಡೆಸ್ತಾ ಇದ್ದಾರೆ. ಯಾವುದೇ ತರ ITI ಆಗಿರೋರು, ಡಿಪ್ಲೊಮಾ ಆಗಿರೋರು, 10th ಆಗಿರೋರು, PUC ಆಗಿರೋರು ಇದಕ್ಕೆ ಅಪ್ಲೈ ಮಾಡ್ಕೋಬಹುದು. ಸ್ಟೈಪೆಂಡ್ ಬಂದು 17,500 ಇರುತ್ತೆ. 10th ಆಗಿರೋರಿಗೆ 16,000 to 16,500 ಇರುತ್ತೆ. ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಕೂಡ ಅಲ್ಲಿ ನಿಮಗೆ ಕಾಣಿಸ್ತಿರ್ಬೋದು. ನಾನು ತಗೊಂಡೋಗ್ಬೇಕಂತ ಇಂಟರ್ವ್ಯೂ ಲೊಕೇಶನ್ಗೆ. ನಿಮ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ಅಲ್ಲಿ HR ನಂಬರ್ ಇಲ್ಲೇ ಪೋಸ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಅದಕ್ಕೆ ಕಾಲ್ ಮಾಡೋದ್ರ ಎಲ್ಲ ಡೀಟೇಲ್ಸ್ ಇಟ್ಕೊಂಡು ನೀವು ಅಟೆಂಡ್ ಆಗಬಹುದು. ನೋಡಿ ಗೈಸ್, ಇದು ಬಂದು ಎವರೆಸ್ಟ್ ಫ್ಲೀಟ್ PVT Ltd ಅವರು ಕಾರ್ ಮೆಕ್ಯಾನಿಕ್ಸ್ಗೆ ಹೈರಿಂಗ್ ನಡೆಸ್ತಾ ಇದ್ದಾರೆ. ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇತ್ತಂದ್ರೆ ನೀವು ಇದಕ್ಕೆ HR ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ಡೀಟೇಲ್ಸ್ ತಿಳ್ಕೊಂಡು ನೀವು ಜಾಬ್ ತಗೋಬೋದಾಗುತ್ತೆ. ನೋಡಿ, ಇಲ್ಲಿ ಸ್ಯಾಲರಿ ಬಂದು 14,000 to 18,000 ಇನ್ ಹ್ಯಾಂಡ್ ಇದೆ. ಮತ್ತೆ ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ದವರು, ಲೈಕ್ ಕಾರ್ ಮೆಕ್ಯಾನಿಕ್ಸ್ ಅಲ್ಲಿ ಆ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದವರು, ಮತ್ತೆ ಅದಕ್ಕೆ ಹೋಗ್ಬೇಕು ಇಬ್ರು ಯಾವುದೋ ಜಾಬ್ ಸಿಕ್ತಿಲ್ಲ ಅಂತ 10th ಆಗಿರೋರು, ಯಾವುದೇ ತರ ನಿಮಗೆ ಮಿನಿಮಮ್ ಒಂದು ಡಿಗ್ರಿ ನಾರ್ಮಲ್ ಒಂದು ಎಜುಕೇಶನ್ ಮಾಡ್ಕೊಂಡಿರೋ ನೀವು ಇದಕ್ಕೆ ಅಪ್ಲೈ ಮಾಡ್ಕೊಬೋದಾಗುತ್ತೆ. HR ನಮಗೆ ಕಾಲ್ ಮಾಡೋದ್ರ ಮುಖಾಂತರ ನೀವು ಜಾಬ್ ತಗೋಬಹುದು. ನಿಮ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ ತಿಳ್ಕೊಂಡು ಇಂಟರ್ವ್ಯೂ ಅಟೆಂಡ್ ಆಗಿ. ನೋಡಿ ಗೈಸ್, ಇದು ಬಂದು ಕಿರ್ಲೋಸ್ಕರ್ ಎಲೆಕ್ಟ್ರಿಕ್ ಕಂಪನಿ ಅವರು ಹೈರಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ITI ಕ್ಯಾಂಡಿಡೇಟ್ಸ್ಗೆ ಮಾತ್ರ ಇದು. ಸ್ಯಾಲರಿ ಬಂದು 17,000 to 18,000 ಪರ್ ಮಂತ್ ಇರುತ್ತೆ. ಶಿಫ್ಟ್ ವೈಸ್ ಕೆಲಸ ಇರುತ್ತೆ, 8 hours per day. ಲೊಕೇಶನ್ ಬಂದು ಬ್ಯಾಂಗ್ಳೂರು. ಇಮಿಡಿಯೇಟ್ ಜಾಯ್ನ್ ಆಗಬೇಕಾಗಿದ್ದಾರೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತಂದ್ರೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅಲ್ಲಿ ರೆಸ್ಯೂಮ್, ಆಧಾರ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್ ತಗೊಂಡೋಗ್ಬೋದಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಅಲ್ಲಿ HR ನಂಬರ್ ನಾನು ಪೋಸ್ಟ್ ಅಲ್ಲಿ ನಿಮ್ಗೆ ಕಾಣಿಸಿರ್ಬೋದು, ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆ ನಂಬರ್ಗೆ ಕಾಲ್ ಮಾಡೋದ್ರ ಮೂಲಕ ಎಲ್ಲ ಡೀಟೇಲ್ಸ್ ತಿಳ್ಕೊಂಡು ನೀವು ಇಂಟರ್ವ್ಯೂ ಅಟೆಂಡ್ ಆಗಿ ಜಾಬ್ ತಗೋಬಹುದು. ನೋಡಿ ಗೈಸ್, ಇದು ಬಂದು ಸೀನಿಯರ್ ಪ್ರೀ ಸೇಲ್ಸ್ಗೆ ಹೈರಿಂಗ್ ನಡೀತಾ ಇದೆ. ಲೊಕೇಶನ್ ಬಂದು ಬ್ಯಾಂಗ್ಳೂರು. ವರ್ಕ್ ಫ್ರಮ್ ಆಫೀಸ್ ಇರುತ್ತೆ. ವರ್ಕ್ ಡೇಸ್ 5 days ಇರುತ್ತೆ. ಸ್ಯಾಲರಿ ಬಂದು 18,000 to 25,000 ಇರುತ್ತೆ. ಕ್ವಾಲಿಫಿಕೇಶನ್ ಯಾವ್ದಾದ್ರು ಡಿಗ್ರಿ ಆಗಿರೋರಿಗೆ ಅಪ್ಲೈ ಮಾಡ್ಕೋಬೋದಾಗುತ್ತೆ. ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಬೇಕಾಗಿದ್ದಾರೆ. 1 to 2 years ಎಕ್ಸ್ಪೀರಿಯನ್ಸ್ ಇದ್ದವರು ಮಾತ್ರ. ಇದು ಫ್ರೆಶರ್ಸ್ಗಲ್ಲ, ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇತ್ತು ಸೀನಿಯರ್ ಪ್ರೀ ಸೇಲ್ಸ್ ಎಕ್ಸಿಕ್ಯೂಟಿವ್. ನೋಡಿ ಗೈಸ್, ಇದು ಬಂದು ಫ್ರೆಶರ್ಸ್ಗೆ ಹೈರಿಂಗ್ ಮಾಡ್ತಾ ಇರೋದು. ಲೈಕ್ BCom ಕ್ಯಾಂಡಿಡೇಟ್ಸ್ಗೆ, ಯಾರಿಗೆಲ್ಲ BCom ಆಗಿದೆ ಅವರು ಇದಕ್ಕೆ ಅಪ್ಲೈ ಮಾಡ್ಕೋಬಹುದು. ವರ್ಕ್ ಅವರ್ಸ್ 8 hours ಇರುತ್ತೆ. ಸ್ಯಾಲರಿ ಎಲ್ಲ ಯಾವುದು ಮೆನ್ಷನ್ ಮಾಡಿಲ್ಲ, ಕಂಪನಿ ನೇಮ್ ಆಲ್ಸೋ ಮೆನ್ಷನ್ ಮಾಡಿಲ್ಲ. ಅದೆಲ್ಲ ಲೈಕ್ ನಾವೆಲ್ಲ ಹೇಳ್ಕೊಡಲ್ಲ, ಅದೆಲ್ಲ ಮೆನ್ಷನ್ ಮಾಡಬೇಡಿ ಅಂತ ಹೇಳಿದ್ದಾರೆ. ನೋಡಿ, ಅದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೆಳಗಡೆ ಆಗಿದೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು, ಇದಕ್ಕೆ ನೀವು ಎಲಿಜಿಬಲ್ ಇದ್ದೀರಾ ಅಂತಂದ್ರೆ ನೀವು ಕೆಳಗಡೆ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ಡೀಟೇಲ್ಸ್ ತಿಳ್ಕೊಂಡು ಇಂಟರ್ವ್ಯೂ ಅಟೆಂಡ್ ಆಗಬೇಕಾಗುತ್ತೆ. ಇದು ಇಷ್ಟ ಆಯ್ತು. ನನಗೆ ತುಂಬಾ ಜನ ಕೇಳ್ತಾ ಇದ್ರು ಮೈಸೂರು ಲೊಕೇಶನ್ ಇರೋರು ಹುಡುಗರು ಹುಡುಗಿಯರಾಯ್ತು ಎಲ್ಲ ಕ್ಯಾಂಡಿಡೇಟ್ಸ್ ಅನ್ನ ಕೇಳ್ತಾ ಇದ್ರು, ಬ್ರೋ ಮೈಸೂರು ಲೊಕೇಶನ್ ಯಾವ ತರ ಜಾಬ್ ಇದೆ ಹೇಳಿ ಅಂತ. ಬಟ್ ಡೆಲಿವರಿ ಎಕ್ಸಿಕ್ಯೂಟಿವ್ಗೆ ಮೈಸೂರು ಲೊಕೇಶನ್ ಅಲ್ಲಿ ಹೈರಿಂಗ್ ನಡೀತಾ ಇದೆ. 15,000 to 30,000
15,000 ಸ್ಯಾಲರಿ ಇರುತ್ತೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತಂದ್ರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಪೋಸ್ಟಲ್ಲಿ ಹಾಕಿದ್ದೀನಿ. ಅದಕ್ಕೆ ಕಾಲ್ ಮಾಡೋದ್ರ ಮುಖಾಂತರ ಡೀಟೇಲ್ಸ್ ತಿಳ್ಕೊಂಡು ನೀವು ಇಂಟರ್ವ್ಯೂ ಅಟೆಂಡ್ ಆಗಿ ಜಾಬ್ ತಗೋಬೋದಾಗುತ್ತೆ. ಇದು ಇಷ್ಟ ಆಯ್ತು. ಇದು ನೋಡಿ, ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ಗೆ ಸೀನಿಯರ್ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಮತ್ತೆ ಅಕೌಂಟ್ ಪೇಯಬಲ್ ರೋಲ್ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇತ್ತು ಆ ಫೀಲ್ಡ್ ಅಲ್ಲಿ ಅಂತಂದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಕೋಬಹುದು. 25,000 to 15,000 ಸ್ಯಾಲರಿ ಇರುತ್ತೆ. ಕಂಪನಿ ನಿಮ್ಮದು ಡಿಸ್ಕ್ಲೋಸ್ ಮಾಡಂಗಿಲ್ಲ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತಂದ್ರೆ ನಮ್ದು ಕೆಳಗಡೆ ಏನಾದ್ರು ಮೆನ್ಷನ್ ಮಾಡಿರ್ತೀನಿ ಸೀನಿಯರ್ ಅಕೌಂಟ್ ಎಕ್ಸಿಕ್ಯೂಟಿವ್ HR ನಂಬರ್ನ. ಅದಕ್ಕೆ ಕಾಲ್ ಮಾಡೋದ್ರ ಮುಖಾಂತರ ಎಲ್ಲ ಡೀಟೇಲ್ಸ್ ತಿಳ್ಕೊಂಡು ನೀವು ಇಂಟರ್ವ್ಯೂ ಅಟೆಂಡ್ ಆಗಿ ಜಾಬ್ ತಗೋಬೋದಾಗುತ್ತೆ. ಇದು ಡೀಟೇಲ್ಸ್ ಅಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲೋಗಿ ನೀವು ಚೆಕ್ ಮಾಡ್ಕೊಬಹುದು. ನೋಡಿ ಗೈಸ್, ಇದು ಬಂದು ಡೆಲಿವರಿ ಎಕ್ಸಿಕ್ಯೂಟಿವ್ಗೆ ಬ್ಯಾಂಗ್ಳೂರಲ್ಲಿ ಹೈರಿಂಗ್ ನಡೀತಾ ಇರೋದು. ಇದು ಬಂದು ಈ ಕಾರ್ಟ್ ಅಲ್ಲಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತಂದ್ರೆ ಅಲ್ಲಿ ಪೋಸ್ಟಲ್ಲಿ ನಿಮ್ಗೆ ನಂಬರ್ ಹಾಕಿದ್ದೀನಿ, ಅಲ್ಲಿಗೆ ಅವರಿಗೆ ಕಾಲ್ ಮಾಡೋದ್ರ ಮುಖಾಂತರ ಎಲ್ಲ ಡೀಟೇಲ್ಸ್ ತಿಳ್ಕೊಂಡು ಏನೇನು ಪ್ರೊಸೀಜರ್ ಅಂತೆಲ್ಲ ತಿಳ್ಕೊಂಡು ನೀವು ಇಂಟರ್ವ್ಯೂ ಅಟೆಂಡ್ ಆಗಿ ಕೆಲಸ ತಗೋದಾಗುತ್ತೆ. ಸ್ಯಾಲ್ರಿ ಬಂದು 15,000 to 30,000 ಇರುತ್ತೆ. ನೋಡಿ ಚೆಕ್ ಮಾಡಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತಂದ್ರೆ. ನೋಡಿ, ಇದು ಬಂದು ಅರ್ಜೆಂಟ್ ಮ್ಯಾನ್ ಪವರ್ ನೀಡಿದೆ. ನೋಡಿ, ಅರ್ಜೆಂಟ್ಲಿ ರಿಕ್ವೈರ್ಡ್ ಕ್ಯಾಂಡಿಡೇಟ್ಸ್ ಬೇಕಾಗಿದ್ದಾರೆ. ಸ್ನೈಡರ್ಸ್ ಎಲೆಕ್ಟ್ರಿಕ್ ಇದು ಕಂಪನಿ ಬಂದು ಇದು ಬಂದು ವಜ್ರಪಾಳ್ಯ ಜಿಗಣಿ ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿರೋದು. ಕ್ವಾಲಿಫಿಕೇಶನ್ ಬಂದು ITI ಆಗಿರೋದಕ್ಕೆ ಅಪ್ಲೈ ಮಾಡ್ಕೋಬಹುದು. ಎಲೆಕ್ಟ್ರಿಷಿಯನ್ ಮತ್ತೆ ಎಲೆಕ್ಟ್ರಾನಿಕ್ಸ್, MREC ಅಂಡ್ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ಮತ್ತೆ ಡಿಪ್ಲೊಮಾ ಕ್ಯಾಂಡಿಡೇಟ್ಸ್, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಆಗಿರೋದಕ್ಕೆ ಅಪ್ಲೈ ಮಾಡ್ಕೋಬಹುದು. ಸ್ಯಾಲರಿ ಬಂದು 90,000 ಸಮಥಿಂಗ್ ಇರುತ್ತೆ. PF EF ಎಲ್ಲ ನೈಟ್ ಶಿಫ್ಟ್ ಅಲೈನ್ಸ್ ಎಲ್ಲ ಇರುತ್ತೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತಂದ್ರೆ ಕೆಳಗಡೆ 3 ನಂಬರ್ಸ್ ನಾನು HR ನಂಬರ್ ಮೆನ್ಷನ್ ಮಾಡಿದ್ದೀನಿ. ಅದಕ್ಕೆ ಕಾಲ್ ಮಾಡಬೇಕಾದ್ರೆ ಡೀಟೇಲ್ಸ್ ತಿಳ್ಕೊಂಡು ನೀವು ಇಂಟರ್ವ್ಯೂ ಅಟೆಂಡ್ ಆಗ್ಬೋದಾಗುತ್ತೆ. ಅಟೆಂಡ್ ಆಗಿ ಕೆಲಸ ತಗೋಬೋದಾಗುತ್ತೆ. ಎಲ್ಲ ಡೀಟೇಲ್ಸ್ ನೋಡಿ ಎಲ್ಲ ಚೆಕ್ ಮಾಡಿ ನೀವು ಇಂಟರ್ವ್ಯೂ ಅಟೆಂಡ್ ಆಗಿ ಕೆಲಸ ತಗೊಳ್ಳಿ. ನೋಡೋಲ್ಲ ಗಾಯ್ಸ್, ಇದು ಇವತ್ತಿನ ಇಷ್ಟು ಜಾಬ್ ಅಪ್ಡೇಟ್ಸು. ನೀವಿನ್ನ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದ್ರ ಮುಖಾಂತರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.